ಮಕರ ಸಂಕ್ರಾಂತಿ ದಿನ ಯಾವುದೇ ಕಾರಣಕ್ಕೂ ಈ ಕೆಲಸ ಮಾಡಬೇಡಿ. ದಾರಿದ್ರ್ಯ ನಿಮ್ಮ ಮನೆ ಪ್ರವೇಶ ಮಾಡುತ್ತದೆ. ಹಣಕಾಸಿನ ತೊಂದರೆ ಹೆಚ್ಚಾಗುತ್ತದೆ. ವರ್ಷದ ಮೊದಲನೇ ತಿಂಗಳಲ್ಲಿ ಮೊದಲನೇ ಹಬ್ಬ ಬರುತ್ತದೆ. ಇದನ್ನು ಹಿಂದೂ ಧರ್ಮದಲ್ಲಿ ವಿಶೇಷ ಹಬ್ಬವೆಂದೇ ಪರಿಗಣಿಸಲಾಗಿದೆ. ಈ ವರ್ಷದ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಕರ ಸಂಕ್ರಾಂತಿಯನ್ನು ಜನವರಿ 14, 2026ರಂದು ಆಚರಿಸಲಾಗುತ್ತದೆ. ಈ ದಿನವು ವಸಂತಕಾಲದ ಆರಂಭವನ್ನು ಸೂಚಿಸುತ್ತದೆ ಮತ್ತು ಭಾರತದಲ್ಲಿ ಬೆಳೆಗಳ ಆಗಮನವನ್ನು ಆಚರಿಸಲಾಗುತ್ತದೆ. ವಿವಿಧ ರಾಜ್ಯಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿ ಹಬ್ಬವನ್ನು ಪ್ರತಿ ವರ್ಷ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನವೆಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಭಗವಾನ್ ಸೂರ್ಯನ ಪೂಜೆಗೆ ಸಮರ್ಪಿಸಲಾಗುತ್ತದೆ. ಮಕರ ಸಂಕ್ರಾಂತಿಯ ಸೂರ್ಯ ಮತ್ತು ಶನಿ ಆಶೀರ್ವಾದವನ್ನು ಪಡೆಯಲು ಎಳ್ಳು, ಬೆಲ್ಲ ಮತ್ತು ಬೆಚ್ಚಗಿನ ಬಟ್ಟೆ, ಛತ್ರಿ, ಚಾದರ್ ಇತ್ಯಾದಿಗಳನ್ನು ದಾನ ಮಾಡಲಾಗುತ್ತದೆ. ಮಕರ ಸಂಕ್ರಾಂತಿಯ ದಿನದಂದು ಕೆಲವು ಕಾರ್ಯಗಳನ್ನು ಮಾಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಎಂದು ಧಾರ್ಮಿಕದಲ್ಲಿ ನಂಬಿಕೆ ಇದೆ. ಮಕರ ಸಂಕ್ರಾಂತಿ ಹಿಂದೂಗಳಿಗೆ ಅತ್ಯಂತ ವಿಶೇಷವಾದ ಹಬ್ಬ ಎನ್ನಬಹುದು. ಈ ಹಬ್ಬವನ್ನು ದೇಶದ ಬಹುತೇಕ ಎಲ್ಲ ಕಡೆನೂ ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ದೇಶದೆಲ್ಲೆಡೆ ಜನರು ನದಿ ಸ್ನಾನ ಮಾಡುತ್ತಾರೆ. ಮಕರ ಸಂಕ್ರಾಂತಿಯ ಹಬ್ಬವನ್ನು ಕೆಲವು ಕಡೆ ಉತ್ತರಾಯಣ ಎಂದು ಕರೆಯಲಾಗುತ್ತದೆ. ಮಕರ ಸಂಕ್ರಾಂತಿಯ ದಿನದಂದು ಗಂಗೆ ಸ್ನಾನ ಮಾಡುವುದು, ಉಪವಾಸ, ಕಥೆ ಕೇಳುವುದು, ದಾನ ಮಾಡುವುದು ಮತ್ತು ಸೂರ್ಯನನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಜಪ ಮತ್ತು ದಾನ ಮಾಡುವ ಫಲಿತಾಂಶಗಳು ಅನಂತ. ಈ ಹಬ್ಬವು ತುಂಬ ಮಹತ್ವವಾಗಿದೆ ಏಕೆಂದರೆ ಸೂರ್ಯ ಮತ್ತು ಶನಿ ಇದಕ್ಕೆ ಸಂಬಂಧಿಸಿದ ಈ ಹಬ್ಬದ ದಿನ. ಸೂರ್ಯನು ತನ್ನ ಮಗ ಶನಿಯನ್ನು ಭೇಟಿಯಾಗಲು ಬರುತ್ತಾನೆ ಎಂದು ಹೇಳಲಾಗುತ್ತದೆ. ಸಾಮಾನ್ಯವಾಗಿ ಶುಕ್ರನು ಈ ಸಮಯದಲ್ಲಿ ಉದಯಿಸುತ್ತಾನೆ. ಆದ್ದರಿಂದ ಶುಭ ಕಾರ್ಯಗಳು ಇಲ್ಲಿಂದ ಆರಂಭವಾಗುತ್ತದೆ. ಈ ಬಾರಿ ಸೂರ್ಯನು ಜನವರಿ 14ರಂದು ಮಧ್ಯಾಹ್ನ 3:13ಗೆ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಹೀಗಾಗಿ ಇಂದು ದೇಶದೆಲ್ಲ ಕಡೆ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯ ಕೆಲವು ಕಾರ್ಯಗಳನ್ನು ಮಾಡುವುದು ಮಂಗಳಕರವೆಂದು ಪರಿಗಣಿಸಿದರೆ ಕೆಲವು ಕಾರ್ಯಗಳನ್ನು ನಿಷೇಧಿಸಲಾಗಿದೆ. ಈ ದಿನ ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡಬೇಡಿ. ಯಾವ ಕೆಲಸವನ್ನು ಮಾಡಲೇಬಾರದು ಎಂದು ತಿಳಿದುಕೊಳ್ಳೋಣ ಬನ್ನಿ. ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ, ಟೀ ಕುಡಿಯಲು ಅಥವಾ ಟಿಫನ್ ಮಾಡುತ್ತಾರೆ. ಆದರೆ ಶುಭ ದಿನದಂದು ಇದನ್ನು ಮಾಡಬೇಡಿ. ಈ ದಿನ ಸ್ನಾನ ಮಾಡದೆ ಆಹಾರವನ್ನು ಸೇವಿಸಬಾರದು. ಈ ದಿನದಂದು ಗಂಗೆ ಅಥವಾ ಇನ್ನು ಯಾವುದಾದರೂ ನದಿಗೆ ಹೋಗಿ ಸ್ನಾನ ಮಾಡಬೇಕು ಎಂದು ನಂಬಲಾಗಿದೆ. ಆದ್ದರಿಂದ ಗಂಗೆ ಅಥವಾ ಪವಿತ್ರ ನದಿಗಳಲ್ಲಿ ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಸ್ನಾನ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳು ಹಾಕಿ ಸ್ನಾನವನ್ನು ಮಾಡಬೇಕು. ಮಕರ ಸಂಕ್ರಾಂತಿಯು ಪ್ರಕೃತಿಯೊಂದಿಗೆ ಆಚರಿಸುವ ಹಬ್ಬವಾಗಿದೆ. ಈ ದಿನ ಮನೆಯ ಒಳಗೆ ಹೊರಗೆ ಯಾವುದೇ ಮರವನ್ನು ಕಡಿಯಬಾರದು ಅಥವಾ ಕತ್ತರಿಸಬಾರದು. ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಯಾವುದೇ ರೀತಿಯ ಅಮಲು ಪದಾರ್ಥಗಳನ್ನು ಸೇವಿಸಬಾರದು. ನೀವು ಮದ್ಯಪಾನ, ಸಿಗರೇಟ್, ಗುಟ್ಕಾ ಇತ್ಯಾದಿಗಳು ಈ ದಿನ ಸೇವನೆಯನ್ನು ಮಾಡಬಾರದು. ಈ ದಿನ ಮಸಾಲಯುಕ್ತ ಆಹಾರವನ್ನು ಸೇವಿಸಬಾರದು. ಎಳ್ಳು, ಬೆಲ್ಲ. ಸಂಕ್ರಾಂತಿ ಹಬ್ಬದ ದಿನ ಏಕಾದಶಿ ಬಂದಿದೆ. ಏಕಾದಶಿ ಮಾಡುವವರು ಈ ದಿನ ಧಾನ್ಯಗಳನ್ನು ಸೇವಿಸಬಾರದು. ಸಾಬುದಾನಿ ಕಿಚಡಿ ಮಾಡ್ಕೋಬಹುದು. ಹಣ್ಣುಗಳು, ಹಾಲನ್ನು ಸೇವಿಸಿ. ಈ ದಿನ ಉಪವಾಸ ಮಾಡದೇ ಇರುವವರು ಹೆಸರುಬೇಳೆ ಕಿಚಡಿ ಸೇವಿಸಬಹುದು. ರುಚಿ ಆಹಾರವನ್ನು ಮಾಡಿ ಸೇವಿಸಬಹುದು. ಹೆಸರು ಬೇಳೆ ಪಾಯಸ, ಶೇಂಗದ ಹೋಳಿಗೆ ಇತ್ಯಾದಿ ಆಹಾರಗಳನ್ನು ಸೇವಿಸಬಹುದು. ಈ ಎಲ್ಲ ವಸ್ತುಗಳನ್ನು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಬೇಕು. ನೀವು ಸೂರ್ಯದೇವನ ಆಶೀರ್ವಾದ ಪಡೆಯಲು ಬಯಸಿದರೆ ಸಂಜೆ ಟೈಮಿನಲ್ಲಿ ಆಹಾರವನ್ನು ಸೇವಿಸಬಾರದು.
ಸೂರ್ಯೋದಯದ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಪೂಜೆಯನ್ನು ಮಾಡಿ. ಮಕರ ಸಂಕ್ರಾಂತಿಯ ದಿನದಂದು ಹಸು ಮತ್ತು ಎಮ್ಮೆ ಹಾಲನ್ನು ಕೊಡಬಾರದು. ಮಕರ ಸಂಕ್ರಾಂತಿಯ ದಿನದಂದು ನಿಮ್ಮ ಮನೆಗೆ ಭಿಕ್ಷುಕ, ಸಾಧು, ಸನ್ಯಾಸಿ ಅಥವಾ ವಯಸ್ಸಾದವರು ಬಂದರೆ ಅವರನ್ನು ಖಾಲಿ ಕೈಯಲ್ಲಿ ಕಳಿಸಬಾರದು. ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನಾದರೂ ದಾನ ಮಾಡಬೇಕು. ಈ ದಿನ ಬೆಳ್ಳುಳ್ಳಿ, ಈರುಳ್ಳಿ, ಮಾಂಸವನ್ನು ತಪ್ಪಾಗಿಯೂ ಸೇವಿಸಬಾರದು. ಮಕರ ಸಂಕ್ರಾಂತಿಯ ಹಬ್ಬವನ್ನು ಸರಳವಾಗಿ ಆಚರಿಸಬೇಕು. ಆಹಾರದಲ್ಲಿಯೂ ಶುದ್ಧತೆಯನ್ನು ಅನುಸರಿಸಿ. ಈ ದಿನ ಪ್ರಕೃತಿಯ ಹಬ್ಬ ಮತ್ತು ಹಸಿರಿನ ಆಚರಣೆ. ಈ ದಿನ ಕಟಾವು ಕೆಲಸಗಳನ್ನು ಮುಂದೂಡಬೇಕು. ಮಕರ ಸಂಕ್ರಾಂತಿಯ ದಿನದಂದು ಬಡವರಿಗೆ ದಾನ ಮಾಡುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರುತ್ತದೆ. ಸೂರ್ಯ ಮತ್ತು ಶನಿದೇವನ ಅನುಗ್ರಹ ಸಿಗುತ್ತದೆ. ಈ ದಿನ ಅಪ್ಪಿತಪ್ಪಿಯೂ ಯಾವುದೇ ಬಡವರನ್ನು ಅವಮಾನಿಸಬಾರದು. ಇದನ್ನು ಮಾಡಿದ್ದರಿಂದ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮಗಳು ಉಂಟಾಗಬಹುದು. ಬಡವರನ್ನು ಕಾಟ ಕೊಡುವುದರಿಂದ ಮೂಲಕ ನೀವು ದೇವರ ಆಶೀರ್ವಾದವನ್ನು ಪಡೆಯುವುದಿಲ್ಲ. ಇದರೊಂದಿಗೆ ಮಕರ ಸಂಕ್ರಾಂತಿಯ ದಿನದಂದು ಮಾತಿನ ಮೇಲೆ ನಿಯಂತ್ರಣವನ್ನು ಇರಿಸಿ ಮತ್ತು ಯಾರನ್ನೂ ತಪ್ಪಾಗಿ ನಿಂದಿಸಬೇಡಿ. ಸ್ಟೀಲ್ ಪಾತ್ರೆ ಅಥವಾ ಪ್ಲಾಸ್ಟಿಕ್ ಪಾತ್ರೆಯಿಂದ ಸೂರ್ಯನಿಗೆ ನೀರನ್ನು ಅರ್ಪಿಸಬಾರದು. ತಾಮ್ರದ ಲೋಟದಲ್ಲಿ, ಹಿತ್ತಾಳೆ ಲೋಟದಲ್ಲಿ ನೀರನ್ನು ಅರ್ಪಿಸಬೇಕು. ಸಂಕ್ರಾಂತಿ ಹಬ್ಬದ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಧನ್ಯವಾದಗಳು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು.